ಇಟ್ಟಿಗೆ, ಮರಳು, ಸಿಮೆಂಟ್ ತೆಗೆದುಕೊಂಡು ಬಂದು ನಗರಸಭೆ ಮುಂದೆ ಟ್ರ್ಯಾಕ್ಟರ್ಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ ಎಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಶಿಡ್ಲಘಟ್ಟ ನಗರಸಭೆಗೆ ಹೋರಾಟಗಾರರ ಸವಾಲು: ಜಾಗ ತೋರಿಸಿದರೆ ಸ್ವಂತ ಖರ್ಚಿನಲ್ಲೇ ಶೌಚಾಲಯ ನಿರ್ಮಾಣ. ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯಗಳ ಕೊರತೆ ದಿನೇ ದಿನೇ ಗಂಭೀರವಾಗುತ್ತಿರುವ ಹಿನ್ನೆಲೆ ನಗರಸಭೆ ವಿರುದ್ಧ ಪ್ರಗತಿಪರ ಹೋರಾಟಗಾರರ ಸಂಘ ಕಿಡಿಕಾರಿದೆ. ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿರುವ ನಗರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಶಿಡ್ಲಘಟ್ಟ ನಗರಸಭೆಗೆ ಶೌಚಾಲಯ ನಿರ್ಮಿಸಲು ಸಾಮರ್ಥ್ಯವಿಲ್ಲದಿದ್ದರೆ ಕನಿಷ್ಠ ಸೂಕ್ತ ಜಾಗವನ್ನು ಗುರುತಿಸಿ ತೋರಿಸಲಿ. ನಾವು ಸ್ವಂತ ಖರ್ಚಿನಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲು ಸಿದ್ಧ ಎಂದು ಸಂಘಟನೆ ಘೋಷಣೆ ಮಾಡಿದೆ. ಈ ಕುರಿತು ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿ ಪ್ರಕಾಶ್, ನಗರದಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಯನ್ನು ನಗರಸಭೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಜನರು ಪ್ರತಿದಿನ ಸಂಕಷ್ಟ ಅನುಭವಿಸುತ್ತಿದ್ದರೂ ಅಧಿಕಾರಿಗಳು ಕೇವಲ ಭರವಸೆಗಳನ್ನು ನೀಡುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಸ್ಪಷ್ಟ ಕ್ರಮ ಕೈಗೊಳ್ಳದಿದ್ದರೆ ಟ್ರ್ಯಾಕ್ಟರ್ಗಳಲ್ಲಿ ಮರಳು, ಇಟ್ಟಿಗೆ ಮತ್ತು ಸಿಮೆಂಟ್ಗಳನ್ನು ತರಿಸಿ ನಗರಸಭೆ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಗತ್ಯವಿದ್ದರೆ ಹೋರಾಟವನ್ನು ಹಂತ ಹಂತವಾಗಿ ತೀವ್ರಗೊಳಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ನಗರಸಭೆಯ ಮುಂದಿನ ನಡೆ ಏನು ಎಂಬುದು ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಬಂಧುಗಳೇ, ಶಿಡ್ಲಘಟ್ಟ ನಗರದಲ್ಲಿ ಈಗಾಗಲೇ ರೈತ ಸಂಘದಿಂದ 2-3 ಬಾರಿ ಮನವಿ ಮುಖಾಂತರ ನಗರಸಭೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಹಾಗೂ ಪ್ರಗತಿಪರ ಹೋರಾಟಗಾರ ಸಂಘದಿಂದ 2 ಬಾರಿ ಮನವಿಯನ್ನು ಸಲ್ಲಿಸಿದ್ದೇವೆ. ಶಿಡ್ಲಘಟ್ಟ ನಗರದಲ್ಲಿ ಶೌಚಾಲಯ ಬಹಳ ತೊಂದರೆ ಇದೆ. ಈಗಾಗಲೇ ತಾಲೂಕು ಕಚೇರಿ ಮುಂದೆ ಇದ್ದಿದ್ದು ಕೂಡ ಸಾರ್ವಜನಿಕರ ಶೌಚಾಲಯ ಬಾಗಿಲಾಕಿದ್ದೀರಿ. ಒಂದು ಕಡೆ ಕೋಟೆ ಸರ್ಕಲಲ್ಲಿ ಇರಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ ಹತ್ತಿರ ಇರಬೇಕಾಗಿತ್ತು, ಮಯೂರ ಸರ್ಕಲಲ್ಲಿ ಇರಬೇಕಾಗಿತ್ತು. ಶಿಡ್ಲಘಟ್ಟ ನಗರದಲ್ಲಿ ನಗರಸಭೆಯಿಂದ ಸಾರ್ವಜನಿಕ ಶೌಚಾಲಯ ಎಲ್ಲೂ ಇಲ್ಲ. ಹಾಗಾಗಿ ಸಾಮಾನ್ಯ ಮಹಿಳೆಯರು, ಸಾಮಾನ್ಯ ಜನರು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಬಹಳ ಕಿರುಕುಳ ಅನುಭವಿಸ್ತಾ ಇದ್ದಾರೆ. ಇದನ್ನು ಈಗಾಗಲೇ ನಾವು ಆಯುಕ್ತರಿಗೆ ಗಮನಕ್ಕೆ ತಂದರೂ ಕೂಡ ಅವರು ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾವು ಪ್ರಗತಿಪರ ಹೋರಾಟಗಾರ ಸಂಘದಿಂದ ನಾವು ಕಟ್ಸೋದಕ್ಕೆ ದಾರಿ ಕೊಟ್ಟರೆ, ಜಾಗ ಕೊಟ್ಟರೆ ಕಟ್ಸೋದಕ್ಕೆ ನಾವು ರೆಡಿ ಇದ್ದೀವಿ. ಆದರೂ ಕೂಡ ನೀವು ಜಾಗ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಟ್ಟಿಗೆ, ಮರಳು, ಸಿಮೆಂಟ್ ತೆಗೆದುಕೊಂಡು ಬಂದು ನಗರಸಭೆ ಮುಂದೆ ಟ್ರ್ಯಾಕ್ಟರ್ಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ ಎಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದಲ್ಲದೆ ಜಿಲ್ಲಾಧಿಕಾರಿಗಳು ನಗರದ ವೀಕ್ಷಣೆಗೆ ಬಂದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದ್ವಿ. ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ತಾಲೂಕು ಕಚೇರಿ ಮುಂದಿರುವಂಥ ಶೌಚಾಲಯವನ್ನು ವಾರದೊಳಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೂ ಕೂಡ ಆಯುಕ್ತರು ಇದುವರೆಗೂ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೊಂದು ಎಚ್ಚರಿಕೆ ಗಂಟೆ ಅಂತೇಳಿ ನಾವು ಆಯುಕ್ತರಿಗೆ ತಿಳಿಸ್ತಾ ಇದ್ದೀವಿ.